ನಿಗಮ ಮಹತ್ವದ ಘೋಷಣೆಯೊಂದನ್ನು ಮಾಡಿದೆ. ಇನ್ನು ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ 8ನೇ ಹೊಸ ರೈಲನ್ನ ಸೇರ್ಪಡೆ ಮಾಡಲಾಗಿದೆ. ಇವತ್ತಿನಿಂದ ಹೊಸ ರೈಲು ಸಂಚಾರವನ್ನ ಆರಂಭ ಮಾಡ್ತಾ ಇದೆ. ಪೀಕ್ ಅವಧಿಯಲ್ಲಿ 10 ನಿಮಿಷ ಬದಲು 9 ನಿಮಿಷಕ್ಕೊಮ್ಮೆ ರೈಲು ಬಂದು ಹೋಗು ಮಾಡುತ್ತೆ. ನಾನ್ ಪೀಕ್ ಅವಧಿಯಲ್ಲಿ 18 ನಿಮಿಷದಿಂದ 14 ನಿಮಿಷಕ್ಕೆ ಇಳಿಕೆಯನ್ನ ಮಾಡಲಾಗಿದೆ. ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ 8ನೇ ಹೊಸ ರೈಲು ಸೇರ್ಪಡೆಯಾಗಿದೆ. ಇವತ್ತಿನಿಂದ ಆರಂಭ ಮಾಡುತ್ತೆ ಸಂಚಾರವನ್ನ 8ನೇ ರೈಲು ಹಳದಿ ಮಾರ್ಗದಲ್ಲಿ. ಇನ್ನು ಪೀಕ್ ಅವಧಿಯಲ್ಲಿ 10 ನಿಮಿಷದ ಬದಲು 9 ನಿಮಿಷಕ್ಕೊಂದೊಂದು ರೈಲು ಬರ್ತಾ ಇರುತ್ತೆ. ಇನ್ನು ನಾನ್ ಪೀಕ್ ಅವಧಿಯಲ್ಲಿ 18 ನಿಮಿಷಕ್ಕೊಂದು ಬರ್ತಾ ಇತ್ತು ಮೊದಲು, ಈಗ 14 ನಿಮಿಷಕ್ಕೊಂದು ಟ್ರೈನ್ ಬರುತ್ತೆ. ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರಯಾಣಿಕರ ಸಂಖ್ಯೆ ಒತ್ತಡ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಹತ್ವದ ತೀರ್ಮಾನವನ್ನ ನಮ್ಮ ಮೆಟ್ರೋ ತಗೊಂಡಿರುವಂತದ್ದು. ಇವತ್ತಿನಿಂದ ಯೆಲ್ಲೋ ಲೈನ್ ಏನಿರುತ್ತೆ ಹೊಸ ರೈಲು ಸೇರ್ಪಡೆಯಾಗಿದೆ. 8ನೇ ರೈಲು ಸೇರ್ಪಡೆಯಾಗಿದೆ. ಇನ್ನು ಪೀಕ್ ಅವಧಿಯಲ್ಲಿ 9 ನಿಮಿಷಕ್ಕೊಂದು ರೈಲು ಬರ್ತಾ ಇರುತ್ತೆ. ಇನ್ನು ನಾನ್ ಪೀಕ್ ಅವಧಿಯಲ್ಲಿ 14 ನಿಮಿಷಕ್ಕೊಂದು ಟ್ರೈನು ಬರ್ತಾ ಇರುತ್ತೆ. ಇದು ಮಹತ್ವದ ತೀರ್ಮಾನ ಅಥವಾ ಘೋಷಣೆಯನ್ನ ಇವತ್ತು ನಮ್ಮ ಮೆಟ್ರೋ ಮಾಡಿರುವಂಥದ್ದು. ಯೆಲ್ಲೋ ಮಾರ್ಗದಲ್ಲಿ ಓಡಾಡುವಂಥವ್ರು ಯಾರ್ಯಾರಿದ್ದೀರಾ, ಈ ಮಾಹಿತಿ ನಿಮಗೆ ಉಪಯುಕ್ತ ಆಗುತ್ತೆ. 14 ನಿಮಿಷಕ್ಕೊಂದು ರೈಲು ನಾನ್ ಪೀಕ್ ಅವಧಿಯಲ್ಲಿ ಬರ್ತಾ ಇರುತ್ತೆ. ಇನ್ನು ಪೀಕ್ ಅವಧಿಗಳಲ್ಲಿ 9 ನಿಮಿಷಕ್ಕೆ ಒಂದು ರೈಲುಗಳು ಬರ್ತಾ ಇರುತ್ತೆ. ಈಗ 8ನೇ ರೈಲು ಇವತ್ತು ಸೇರ್ಪಡೆಯಾಗಿ ಸಂಚಾರಕ್ಕೆ ಕೂಡ ರೆಡಿ ಆಗಿದೆ. ನಾನ್ ಪೀಕ್ ಅವಧಿಯಲ್ಲಿ 18 ನಿಮಿಷಕ್ಕೊಂದು ಅಂತ ಕಾಯ್ಬೇಕಾಗಿತ್ತು. ಈಗ ಅದನ್ನ 4 ನಿಮಿಷಕ್ಕೆ ಇಳಿಸಿದ್ದಾರೆ. 14 ನಿಮಿಷಕ್ಕೊಂದು ರೈಲು ಬರ್ತಾ ಇರುತ್ತೆ. ಇನ್ನು ಪೀಕ್ ಅವಧಿಯಲ್ಲಿ ಕೇವಲ 1 ನಿಮಿಷ ಇಳಿಸಿರುವಂಥದ್ದು. ಅಂದ್ರೆ 10 ನಿಮಿಷಕ್ಕೊಂದು ರೈಲು ಬರ್ತಾ ಇತ್ತು, ಈಗ 9 ನಿಮಿಷಕ್ಕೊಂದು ರೈಲು ಅಂತ ಬರ್ತಾ ಇರುತ್ತೆ. ಪ್ರಯಾಣಿಕರ ಸಂಖ್ಯೆ ಯೆಲ್ಲೋ ಮಾರ್ಗದಲ್ಲಿ ಹೆಚ್ಚಾಗಿದೆ. ಇನ್ನು ಬೇಡಿಕೆ ಕೂಡ ಹೆಚ್ಚಾಗಿದೆ. ಏನಾದ್ರೂ ಚೇಂಜಸ್ ಮಾಡಿ, ಪೀಕ್ ಅವರ್ಸ್ ಅಲ್ಲಿ ಒಂದ್ ಸ್ವಲ್ಪ ಟೈಮಿಂಗ್ಸ್ ಕಡಿಮೆ ಮಾಡಿ ಅಥವಾ ನಾನ್ ಪೀಕ್ ಅಲ್ಲೂ ಟೈಮಿಂಗ್ಸ್ ಕಡಿಮೆ ಮಾಡಿ ಅಂತ ಅದಕ್ಕೆ ಇವಾಗ ಮಹತ್ವದ ಬದಲಾವಣೆಗಳು ಆಗಿರುವಂಥದ್ದು. ಹೆಸರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡಿದ್ದಾರೆ. ರವಿಚಂದ್ರ, ಮಹತ್ವದ ತೀರ್ಮಾನ ಇವತ್ತು ನಮ್ಮ ಮೆಟ್ರೋ ತಗೊಂಡಿರುವಂಥದ್ದು. ಯೆಲ್ಲೋ ಮಾರ್ಗದಲ್ಲಿ ಓಡಾಡುವಂತವ್ರಿಗೆ ಉಪಯುಕ್ತ ಆಗ್ಬೋದು ಈ ಮಾಹಿತಿ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಬೆಂಗಳೂರು ಮೆಟ್ರೋ ನಿಲ್ದಾಣ ಲಿಮಿಟೆಡ್ ಅವರು ಹಳದಿ ಮಾರ್ಗ ಪ್ರಯಾಣಿಕರಿಗೆ ಮಹತ್ವ ಘೋಷಣೆಯನ್ನು ಮಾಡಿದ್ದಾರೆ. ಹಳದಿ ಮಾರ್ಗದಲ್ಲಿ 8ನೇ ಹೊಸ ರೈಲನ್ನು ಸೇರ್ಪಡೆಗೊಳಿಸಲಾಗಿದ್ದು 2027ರಿಂದ ಹೊಸ ರೈಲು ನಿಯಮಿತ ಸಂಚಾರ ಆರಂಭದಲ್ಲಿದೆ. ಹೆಚ್ಚುತ್ತಿರುವ ಪ್ರಯಾಣಿಕರಿಗೆ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪ್ರಸ್ತುತ ಪೀಕ್ ಅವಧಿಯಲ್ಲಿ 10 ನಿಮಿಷಕ್ಕೊಮ್ಮೆ ಸಂಚರಿಸುವ ರೈಲು ಇನ್ನು ಮುಂದೆ 9 ನಿಮಿಷಕ್ಕೊಮ್ಮೆ ಲಭ್ಯವಾಗಿ ಬರುತ್ತದೆ. ಇದರಿಂದ ಕಚೇರಿ ಸಮಯದಲ್ಲಿ ಗದ್ದಲ ಅವಧಿ ಪ್ರಯಾಣಿಕರಿಗೆ ಹೆಚ್ಚು ಸೌಲಭ್ಯ ದೊರಕುತ್ತದೆ. ನಾನ್ ಪೀಕ್ ಅವಧಿಯಲ್ಲಿ ರೈಲುಗಳು ನಡುವಿನ ಅಂತರವು ಕನಿಷ್ಠ 15 ನಿಮಿಷಗಳಿಂದಿದ್ದು ಈಗ ಅದು 14 ನಿಮಿಷಗಳಿಗೆ ಇಳಿಸಲಾಗಿದೆ. ಈ ಬದಲಾವಣೆಗೆ ದಿನಪೂರ್ತಿ ಸೇವೆ ಇರಲಿದೆ. ಹೆಚ್ಚುತ್ತಿರುವ ಪ್ರಯಾಣಿಕರ ಒತ್ತಡವನ್ನು ನಿಯಂತ್ರಿಸುವುದಕ್ಕಾಗಿ ಹಾಗೂ ಪ್ರಮಾಣವನ್ನು ಸಮರ್ಪಗೊಳಿಸುವ ಈ ಕ್ರಮದ ಉದ್ದೇಶವಾಗಿದೆ ಎಂದು ಕೆಎಂಆರ್ಸಿಎಲ್ ತಿಳಿಸಿದೆ. ಹಳದಿ ಮಾರ್ಗದಲ್ಲಿ ದಿನದಿಂದ ದಿನಕ್ಕೆ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಸೇವಾ ಅವಧಿ ಕಡಿಮೆ ಮಾಡುವ ಅವಶ್ಯಕತೆ ಇದೆ. ಇದು ಜಾರಿಗೆ ಬರೆದ ಭಾನುವಾರಗಳ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಜೊತೆಗೆ ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣದಿಂದ ಬೊಮ್ಮಸಂದ್ರ ಮೆಟ್ರೋ ನಿಲ್ದಾಣವು ಮೊದಲ ಮತ್ತು ಕೊನೆಯ ರೈಲುಗಳ ಸಮಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಸಾರ್ವಜನಿಕರಿಗೆ ಹೊಸ ವೇಳಾಪಟ್ಟಿ ಮತ್ತು ಬದಲಾವಣೆಗಳ ಗಮನಿಸಿ ಮೆಟ್ರೋ ಸೇವೆಗಳು ಪಡೆದುಕೊಂಡು ಬಿಎಂಆರ್ಸಿಎಲ್ ಮನವಿ ಮಾಡಿದೆ. ಈ ಕ್ರಮದಿಂದ ಹಳದಿ ಮಾರ್ಗದ ಪ್ರಯಾಣ ಇನ್ನಷ್ಟು ಸುಲಭವಾಗಿ ಆರಾಮದಾಯಕವಾಗಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ರವಿಚಂದ್ರ.